ಇಲ್ಲೀಗಲ್ ಕಂಪನಿಗಳು, ಮನಿ ಸರ್ಕ್ಯುಲೇಷನ್ ಕಂಪನಿಗಳು, ಚೈನ್ ಲಿಂಕ್ ಕಂಪನಿಗಳು, ಯಾರೆಲ್ಲ ದುಡ್ಡನ್ನು ಹಾಕೊಂಡು ಓಡೋಗ್ತಾರೆ ಅಂಥ ಕಂಪನಿಗಳ ಮೇಲೆ ಎಚ್ಚರ ವಹಿಸಬೇಕು. ಹಾಗೂ ಅವರನ್ನು ಕಠಿಣ ಕ್ರಮ ಕೈಗೊಂಡು ಅವರಿಗೆಲ್ಲರಿಗೂ ಒಂದು ನೋಟಿಸನ್ನು ಕಳಿಸ್ಕೊಡ್ಬೇಕು. ಯಾವ ಕಂಪನಿಗಳು ಪ್ರಾಡಕ್ಟ್ ಬೇಸಲ್ಲಿದ್ದಾವೆ, ಯಾವ ಕಂಪನಿಗಳು ಭಾರತ ಸರ್ಕಾರ ಹೊರಡಿಸಿರೋ 2021 ಡಿಸೆಂಬರ್ 26ನೇ ರೂಲ್ಸನ್ನು ಫಾಲೋ ಮಾಡ್ತಾ ಇದೆ, ಅಂಥ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ನಾವು ಹೆಚ್ಚಿಗೆ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೇವೆ ಗೌರ್ಮೆಂಟ್ಗೆ. ಕಂಪನಿಗಳು, ನೇರ ಮಾರುಕಟ್ಟೆ ಕಂಪನಿಗಳು ಕರ್ನಾಟಕದಲ್ಲಿ ಹೆಚ್ಚು GSTಯನ್ನು ಕಟ್ತಾ ಇದ್ದಾರೆ. ಟರ್ನ್ ಓವರ್ ನಮ್ಮದು ಜಾಸ್ತಿ ಆಗ್ತಾ ಇದೆ. ಶೇಕಡ ಇವತ್ತು ದೇಶದಲ್ಲಿ 19,000 ಕೋಟಿ ಟರ್ನ್ ಓವರ್ ನಾವು ರೀಚ್ ಆಗಿದ್ದೀವಿ 2022-23ನೇ ಸಾಲಿನಲ್ಲಿ 19,000 ಕೋಟಿ ರೀಚ್ ಆಗಿದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ 35 ಕೋಟಿ ರೀಚ್ ಆಗುವಂಥ ಸಂದರ್ಭಗಳಿದೆ. ಸೊ ದಿನಕ್ಕೆ ದಿನ ನೇರ ಮಾರುಕಟ್ಟೆ ಬೆಳೀತಾ ಇದೆ. ಬಟ್ ಆದರೂ ಇದ್ರ ಮೇಲೆ ಭಾಳಷ್ಟು ಯಾರೂ ಕೂಡ